ಹೆಚ್ಚಾಗ್ತಾ ಇರುವ ಪೆಟ್ರೋಲ್ ಡೀಸೆಲ್ ದರದಿಂದ ರೈತರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಪಾಪ ಟ್ರ್ಯಾಕ್ಟರ್, ಪಂಪ್ ಸೆಟ್, ಸಾಗಾಣಿಕೆ ವೆಚ್ಚ ಹೆಚ್ಚಳದಿಂದ ಸಮಸ್ಯೆ ಮೇಲೆ ಸಮಸ್ಯೆ ರೈತರಿಗೆ. ಇಂಧನ ದರ ಏರಿಕೆಯಿಂದ ಕೃಷಿ ವೆಚ್ಚ ಹೆಚ್ಚಾಗುವಂತ ಆತಂಕ ಈಗ ಅವರು ಎದುರಿಸ್ತಾ ಇದ್ದಾರೆ. ಇಂಧನ ದರ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಬೇಡಿಕೆಯನ್ನಿಟ್ಟಿದ್ದಾರೆ. ಸದ್ಯದ ದರಕ್ಕಿಂತ 25% ಹೆಚ್ಚಾಗುವ ಸಾಧ್ಯತೆ ಹಿನ್ನೆಲೆ ರೈತರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬೆಳೆಗಳಿಗೆ ಸರಿಯಾಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಬೆಲೆನೇ ಸಿಗದೆ ರೈತರು ದಿನವಿಡೀ ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಕಷ್ಟಪಟ್ಟು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲೂ ಕೂಡ ಬೆಲೆ ಇಲ್ಲ. ಹೀಗಾಗಿ ಎಲ್ಲ ವಿಚಾರಗಳಿಗೆ ಈಗಾಗಲೇ ರೈತರು ಕಂಗಾರಾಗಿದ್ದಾರೆ. ಮತ್ತೆ ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸ ಆಗುತ್ತೆ. ಆದರೆ ಈಗ ರೈತರ ಬದುಕಿನ ಮೇಲೆ ಮತ್ತಷ್ಟು ಆರ್ಥಿಕ ಒತ್ತಡ ಬೀಳ್ತಾ ಇದೆ. ಕುಂಟಿ ಹೊಡೆದು ರೂಟರ್ ಹೊಡೆದು ಇಡಬೇಕಾಯ್ತಂದ್ರೆ ಈಗ ಅದಕ್ಕಿಂತ ಏನಪ್ಪ ಅಂದ್ರೆ 15-25% ಜಾಸ್ತಿ ಹೊಂಟದು. ಆದರೆ ರೈತ ಭಾಳ ಸಂಕಷ್ಟದಾಗ ಅದಾನ. ಪ್ರತಿಯೊಂದು ಇದ್ದಿದ್ದೇ ಡೀಸೆಲ್ ಮ್ಯಾಗ ಈಗ ಆಯ್ತಂದ್ರೆ ಈ ಬೆಳೆದಂಥ ಬೆಳೆಗೆ ಏನಪ್ಪ ಮುಂದೆ ಅವನಿಗೆ ರೇಟ್ ವೈಜ್ಞಾನಿಕ ಬೆಲೆ ಸಿಕ್ಕರೆ ಇದು ಆಗ್ತದಲ್ಲ, ಪ್ರಾಫಿಟ್ ಏನು ನೋ ಲಾಸ್ ನೋ ಪ್ರಾಫಿಟ್ ಬರ್ತದೆ. ಈಗ ಅದೇ ರೇಟ್ ಇತ್ತು ಇವನಿಗೆ ಲಾಗೋಡಿ ಹೆಚ್ಚಿಗೆ ಆಯ್ತಂದ್ರೆ ಮತ್ತು ರೈತ ಏನಪ್ಪ ಅಂದ್ರೆ ಭಾಳ ಪರೇಶಾನ ಆಯ್ತಾನ. ಇದಕ್ಕೆ ಸರ್ಕಾರ ಅಥವಾ ರಾಜ್ಯ ಜಿಲ್ಲಾಡಳಿತ ಸರ್ಕಾರಕ್ಕೆ ಏನಾರ ಬಂದು ಏನಪ್ಪ ಮುಂದೆ ಬಂದು ರೈತರಿಗೆ ಏನಪ್ಪ ಅಂದ್ರೆ ವಿಶೇಷವಾಗಿ ರೈತರ ಸಲುವಾಗಿ ಏನು ಟ್ರ್ಯಾಕ್ಟರ್ ಅದ ಅದಕ್ಕೆ ಏನಾರ ಸಬ್ಸಿಡಿ ವ್ಯವಸ್ಥೆ ಮಾಡಿಕೊಟ್ರೆ ರೈತರ ಕಡೆಯಿಂದ ಏನಪ್ಪ ಅಂದ್ರೆ ನಾವೊಂದು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಒಂದು ಧನ್ಯವಾದ ಹೇಳ್ತೇನೆ. ಸರಿ, 1 ಎಕರೆಗೆ ಎಷ್ಟು ಖರ್ಚು ಆಗ್ತೈತೆ ಮತ್ತು ಡೀಸೆಲ್ ಹೆಚ್ಚಿಗಾಗಿ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಎಷ್ಟು ಹೆಚ್ಚಿಗೆ ಆಗಿದೆ? 1 ಎಕರೆಗೆ ಸರಾಸರಿ ನಾವು ಏನಪ್ಪ ನೇಗಿಲು ಹೊಡಿಲಾಕ ಸುಮಾರು ಒಂದು 10-12 ಲೀಟರ್ ಡೀಸೆಲ್ ಬೇಕು. ಅಂದ್ರೆ ಒಂದು ಏನಂದ್ರೆ 1,500-2,000 ರೂಪಾಯಿ ಬೇಕಾಗ್ತದೆ. ಆನಂತರ ಕುಂಟಿ ಹೊಡಿಲಾಕ